ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರಿಯಾಪದ ಅಂದರೆ ಆ್ಯಕ್ಷನ್ ವರ್ಡ್ ಅಥವಾ ವರ್ಬ್ಸ್ ಇವುಗಳನ್ನು ಉಪಯೋಗಿಸಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿಯೋಣ. ಇದನ್ನು ನಾವು ಪ್ರತಿದಿನ ಮನೆಯಲ್ಲೇ ಉಪಯೋಗಿಸುವಂತಹ ಸೆಂಟೆನ್ಸ್ಗಳಾಗಿರ್ತವೆ. ಈ ಸೆಂಟೆನ್ಸ್ಗಳನ್ನು ನೀವು ಲಾಂಗ್ ಸೆಂಟೆನ್ಸ್ ಮಾಡಬೇಕು ಅಂತಂದರೆ ಮೇ ಬಿ 1 ವರ್ಡ್ ಅಥವಾ 2 to 3 ವರ್ಡ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಐ ವಾಂಟ್ ಟು ಡ್ರಿಂಕ್ ಅಂದರೆ ನಾನು ಕುಡಿಯಬೇಕು. ಐ ವಾಂಟ್ ಟು ಡ್ರಿಂಕ್ ವಾಟರ್. ಐ ವಾಂಟ್ ಟು ಡ್ರಿಂಕ್ ಜ್ಯೂಸ್. ಐ ವಾಂಟ್ ಟು ಸ್ಟಡಿ ಅಂದರೆ ನಾನು ಓದಬೇಕು ಅಂದರೆ ಐ ವಾಂಟ್ ಟು ಸ್ಟಡಿ ಮ್ಯಾಥ್ಸ್. ಆರ್ ಐ ವಾಂಟ್ ಟು ಸ್ಟಡಿ ಸೈನ್ಸ್. ಐ ವಾಂಟ್ ಟು ಗೋ ಅಂದರೆ ನಾನು ಹೋಗಬೇಕು. ಐ ವಾಂಟ್ ಟು ಗೋ ಔಟ್. ಐ ವಾಂಟ್ ಟು ಈಟ್ ಅಂದರೆ ನಾನು ತಿನ್ನಬೇಕು. ಐ ವಾಂಟ್ ಟು ಈಟ್ ಫ್ರೂಟ್ಸ್. ಐ ವಾಂಟ್ ಟು ಡ್ಯಾನ್ಸ್ ಅಂದರೆ ನಾನು ನರ್ತಿಸಬೇಕು. ಐ ವಾಂಟ್ ಟು ಡ್ಯಾನ್ಸ್ ಅಂದರೆ ನಾನು ನರ್ತಿಸಬೇಕು. ಐ ವಾಂಟ್ ಟು ವಾಕ್ ಅಂದರೆ ನಾನು ನಡೆಯಬೇಕು. ಐ ವಾಂಟ್ ಟು ವಾಕ್ ಅಂದರೆ ನಾನು ನಡೆಯಬೇಕು. ಐ ವಾಂಟ್ ಟು ಸ್ಲೀಪ್ ನಾನು ಮಲಗಬೇಕು. ಐ ವಾಂಟ್ ಟು ಸ್ಲೀಪ್ ನೌ ಅಂದರೆ ನಾನು ಈಗ ಮಲಗಬೇಕು. ಐ ವಾಂಟ್ ಟು ರನ್ ಅಂದರೆ ನಾನು ಓಡಬೇಕು. ಐ ವಾಂಟ್ ಟು ರನ್ ಅಂದರೆ ನಾನು ಓಡಬೇಕು. ಐ ವಾಂಟ್ ಟು ಲುಕ್ ಅಂದರೆ ನಾನು ನೋಡಬೇಕು. ಐ ವಾಂಟ್ ಟು ಲುಕ್ ಔಟ್ಸೈಡ್ ನಾನು ಹೊರಗಡೆ ನೋಡಬೇಕು. ಐ ವಾಂಟ್ ಟು ಕ್ಲೈಂಬ್ ನಾನು ಹತ್ತಬೇಕು ಅಂದರೆ ಐ ವಾಂಟ್ ಟು ಕ್ಲೈಂಬ್ ಟ್ರೀ ನಾನು ಮರವನ್ನು ಹತ್ತಬೇಕು. ಐ ವಾಂಟ್ ಟು ಸಿಟ್ ಅಂದರೆ ನಾನು ಕುಳಿತುಕೊಳ್ಳಬೇಕು. ಐ ವಾಂಟ್ ಟು ಸಿಟ್ ಡೌನ್ ಅಂದರೆ ನಾನು ಕೆಳಗೆ ಕುಳಿತುಕೊಳ್ಳಬೇಕು. ಐ ವಾಂಟ್ ಟು ಕ್ಲೀನ್ ಅಂದರೆ ನಾನು ಸ್ವಚ್ಛಪಡಿಸಬೇಕು. ಐ ವಾಂಟ್ ಟು ಕ್ಲೀನ್ ಟೇಬಲ್ ಅಂದರೆ ನಾನು ಮೇಜನ್ನು ಸ್ವಚ್ಛಪಡಿಸಬೇಕು. ಐ ವಾಂಟ್ ಟು ವಾಶ್ ಅಂದರೆ ನಾನು ತೊಳೆಯಬೇಕು. ಐ ವಾಂಟ್ ಟು ವಾಶ್ ಕ್ಲೋತ್ಸ್ ಅಂದರೆ ನಾನು ಬಟ್ಟೆಯನ್ನು ತೊಳೆಯಬೇಕು. ಐ ವಾಂಟ್ ಟು ಓಪನ್ ಅಂದರೆ ನಾನು ತೆರೆಯಬೇಕು. ಐ ವಾಂಟ್ ಟು ಓಪನ್ ದ ಡೋರ್ ನಾನು ಬಾಗಿಲನ್ನು ತೆರೆಯಬೇಕು. ಐ ವಾಂಟ್ ಟು ಕ್ಲೋಸ್ ಅಂದರೆ ನಾನು ಮುಚ್ಚಬೇಕು. ಐ ವಾಂಟ್ ಟು ಕ್ಲೋಸ್ ದ ವಿಂಡೋ ನಾನು ಕಿಟಕಿಯನ್ನು ಮುಚ್ಚಬೇಕು. ಐ ವಾಂಟ್ ಟು ರೈಟ್ ಅಂದರೆ ನಾನು ಬರೆಯಬೇಕು. ಐ ವಾಂಟ್ ಟು ರೈಟ್ ಆನ್ಸರ್ ಅಂದರೆ ನಾನು ಉತ್ತರವನ್ನು ಬರೆಯಬೇಕು. ಐ ವಾಂಟ್ ಟು ಸ್ವಿಮ್ ಅಂದರೆ ನಾನು ಈಜಬೇಕು. ಐ ವಾಂಟ್ ಟು ಸ್ವಿಮ್ ಇನ್ ದ ಪೂಲ್ ಅಂದರೆ ನಾನು ಕೊಳದಲ್ಲಿ ಈಜಬೇಕು. ಐ ವಾಂಟ್ ಟು ಜಂಪ್ ಅಂದರೆ ನಾನು ಜಿಗಿಯಬೇಕು. ಐ ವಾಂಟ್ ಟು ಪುಟ್ ಅಂದರೆ ನಾನು ಹಾಕಬೇಕು. ಐ ವಾಂಟ್ ಟು ಪುಟ್ ಫುಡ್ ಫಾರ್ ಬರ್ಡ್ಸ್ ನಾನು ಹಕ್ಕಿಗಳಿಗೆ ಊಟ ಹಾಕಬೇಕು. ಐ ವಾಂಟ್ ಟು ಬ್ರಿಂಗ್ ಅಂದರೆ ನಾನು ತರಬೇಕು. ಐ ವಾಂಟ್ ಟು ಬ್ರಿಂಗ್ ಕ್ಲೋತ್ಸ್ ನಾನು ಬಟ್ಟೆಗಳನ್ನು ತರಬೇಕು. ಐ ವಾಂಟ್ ಟು ಹೋಲ್ಡ್ ನಾನು ಹಿಡಿದುಕೊಳ್ಳಬೇಕು. ಐ ವಾಂಟ್ ಟು ಹೋಲ್ಡ್ ಪೆನ್ ನಾನು ಪೆನ್ನನ್ನು ಹಿಡಿದುಕೊಳ್ಳಬೇಕು. ಐ ವಾಂಟ್ ಟು ಟೇಕ್ ಅಂದರೆ ನಾನು ತೆಗೆದುಕೊಳ್ಳಬೇಕು. ಐ ವಾಂಟ್ ಟು ಟೇಕ್ ಮೆಡಿಸಿನ್ ಅಂದರೆ ನಾನು ಔಷಧಿಯನ್ನು ತೆಗೆದುಕೊಳ್ಳಬೇಕು. ಐ ವಾಂಟ್ ಟು ಮೂವ್ ಅಂದರೆ ನಾನು ಸರಿಯಬೇಕು. ಐ ವಾಂಟ್ ಟು ವೇರ್ ಅಂದರೆ ನಾನು ಧರಿಸಬೇಕು. ಐ ವಾಂಟ್ ಟು ವೇರ್ ಕ್ಯಾಪ್ ಅಂದರೆ ನಾನು ಟೋಪಿಯನ್ನು ಧರಿಸಬೇಕು. ಐ ವಾಂಟ್ ಟು ಸ್ಪೀಕ್ ಅಂದರೆ ನಾನು ಮಾತನಾಡಬೇಕು ಅಂದರೆ ಐ ವಾಂಟ್ ಟು ಸ್ಪೀಕ್ ಟು ದೆಮ್ ಅಂದರೆ ನಾನು ಅವರೊಂದಿಗೆ ಮಾತನಾಡಬೇಕು. ಐ ವಾಂಟ್ ಟು ಲಿಸನ್ ಅಂದರೆ ನಾನು ಕೇಳಿಸಿಕೊಳ್ಳಬೇಕು. ಐ ವಾಂಟ್ ಟು ಲಿಸನ್ ದ ಸ್ಟೋರಿ ಅಂದರೆ ನಾನು ಕಥೆಯನ್ನು ಕೇಳಿಸಿಕೊಳ್ಳಬೇಕು. ಐ ವಾಂಟ್ ಟು ವೈಪ್ ಅಂದರೆ ನಾನು ಒರೆಸಬೇಕು. ಐ ವಾಂಟ್ ಟು ಹೆಲ್ಪ್ ಅಂದರೆ ನಾನು ಸಹಾಯ ಮಾಡಬೇಕು. ಐ ವಾಂಟ್ ಟು ಹೆಲ್ಪ್ ಮೈ ಮದರ್ ಅಂದರೆ ನಾನು ನನ್ನ ತಾಯಿಗೆ ಸಹಾಯ ಮಾಡಬೇಕು. ಐ ವಾಂಟ್ ಟು ಟೇಸ್ಟ್ ಅಂದರೆ ನಾನು ರುಚಿಸಬೇಕು. ಐ ವಾಂಟ್ ಟು ಟೇಸ್ಟ್ ದ ಕರಿ ಅಂದರೆ ನಾನು ಸಾರನ್ನು ರುಚಿಸಬೇಕು. ಐ ವಾಂಟ್ ಟು ಸ್ವೀಪ್ ಅಂದರೆ ನಾನು ಗುಡಿಸಬೇಕು. ಐ ವಾಂಟ್ ಟು ಸ್ವೀಪ್ ದ ಹೌಸ್ ಅಂದರೆ ನಾನು ಮನೆಯನ್ನು ಗುಡಿಸಬೇಕು. ಐ ವಾಂಟ್ ಟು ಟೆಲ್ ಅಂದರೆ ನಾನು ಹೇಳಬೇಕು. ಐ ವಾಂಟ್ ಟು ಟೆಲ್ ಹರ್ ಅಂದರೆ ನಾನು ಅವಳಿಗೆ ಹೇಳಬೇಕು. ಐ ವಾಂಟ್ ಟು ಪೋರ್ ಅಂದರೆ ನಾನು ಸುರಿಯಬೇಕು. ಐ ವಾಂಟ್ ಟು ಪೋರ್ ವಾಟರ್ ಅಂದರೆ ನಾನು ನೀರನ್ನು ಸುರಿಯಬೇಕು. ಐ ವಾಂಟ್ ಟು ಫಿಲ್ ಅಂದರೆ ನಾನು ತುಂಬಬೇಕು. ಐ ವಾಂಟ್ ಟು ಫಿಲ್ ದ ಬಾಟಲ್ ಅಂದರೆ ನಾನು ಬಾಟಲನ್ನು ತುಂಬಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.